ಎವ್ರಿವನ್. ಸೊ ವೆಲ್ಕಮ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಮೇ 5th ಏನಂದರೆ ಮಮ್ಮಿ ಮತ್ತು ರತನ್ ಇಬ್ಬರದ್ದು ಬರ್ಡೇ ಇವತ್ತು. ಸೊ ಅದಕ್ಕಂತಾನೆ ಅಂದ್ಬಿಟ್ಟು ಮಮ್ಮಿ 5th ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ದಾರೆ. ರತನ್ 3 years ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರೆ. ಇಟ್ ಇಸ್ ರಿಯಲಿ ಗುಡ್. ಅಜ್ಜಿ ಮೊಮ್ಮಗ ಇಬ್ಬರು ಒಂದೇ ದಿನ ಇದು ಮಾಡ್ತಿರೋದು ಅಂತ. ಆ್ಯಕ್ಚುಲಿ ಇದು ಕತೆ ಏನಂದರೆ, ರತನ್ ಹುಟ್ಟೋ ವರ್ಷ ಅಂದರೆ ಅವನು 2023 ಅಲ್ಲಿ ಹುಟ್ಟೋ ತನಕ ನಮ್ಮಮ್ಮಂದು ಬರ್ಡೇನ April 24th ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಆ ಸ್ಕೂಲ್ಸ್ಗೆಲ್ಲ ಅದೇ ಕೊಟ್ಟಿದ್ದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನನ್ನ ಚಿಕ್ಕಮ್ಮನ ಮನೆ ಖಾಲಿ ಮಾಡಬೇಕಾದ್ರೆ ಅಲ್ಲಿ ಅವರ ತಾತ ಬರೆದಿಟ್ಟಂಥ ಒಂದು ಬುಕ್ ಸಿಕ್ತು. ಸೊ ಆ ಬುಕ್ಕಲ್ಲಿ ಗೊತ್ತಾಯಿತು ನಮ್ಮಮ್ಮಂದು ಬರ್ಡೇ May 5th ಅಂತ ಅಂದ್ಬಿಟ್ಟು. ಸೊ ಅನ್ಫಾರ್ಚುನೇಟ್ಲಿ ಅದು ಗೊತ್ತಾಗಿ 1 ತಿಂಗಳು ಆಗ್ತಿದ್ದಂಗೆ ರತನು ಅದೇ ಬರ್ಡೇ ಗೊತ್ತಾ. ಸೊ ಅವಾಗಿಂದ ರೇಗಿಸ್ತೀವಿ, ಅಜ್ಜಿ ಮೊಮ್ಮಗ ಇಬ್ಬರು ಒಂದೇ ದಿನ ಹುಟ್ಬಿಟ್ಟಿದ್ದಾರಾ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಹೌ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಸದ್ಯಕ್ಕೆ ಏನಂದರೆ ಇಬ್ಬರದ್ದು ಒಂದೇ ದಿನ ಬರ್ಡೇ ಇರೋದ್ರಿಂದ ರತನ್ ಬರ್ಡೇನ ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿಗೆ ಶಿಫ್ಟ್ ಆಯಿತು. ಯಾಕಂದರೆ ಅಕ್ಕನ ಮನೆಯಲ್ಲಿ ಮಕ್ಕಳು ಯಾರೂ ಇರಲಿಲ್ಲ, ಸುತ್ತಮುತ್ತ ಯಾರೂ ಮಕ್ಕಳು ಇರಲಿಲ್ಲ, ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ಬಿಟ್ಟಿದ್ರು. ಸೊ ಅದಕ್ಕಂತಾನೇ ಇಲ್ಲಿ ಬರ್ಡೇ ಮಾಡ್ತಿದ್ವಿ. ಆ್ಯಂಡ್ ಡೆಕೋರೇಷನ್ ಅವ್ರನ್ನ ಕರೆಸೀನಿ. ಅದೂ ಸಿಂಪಲಾಗಿ ಅಂದ್ಕೊಂಡು ಅದೂ ಗ್ರ್ಯಾಂಡಾಗಿ ಆಗೋಯ್ತು. ಎಲ್ಲ ಸಿಂಪಲ್ ಅಂತ ಅಂದ್ಕೊಂಡೆ, ತುಂಬಾ ಗ್ರ್ಯಾಂಡೇ ಆಗೋಯಿತು. ಅದೇನಂದರೆ ಲೈಕ್ ನಮಗೆ ಕೆಲಸ ಈಸಿ ಮಾಡ್ಕೊಳಕ್ಕೋಗಿ ಅದು ಗ್ರ್ಯಾಂಡ್ ಆಗ್ತಾ ಹೋಗ್ತಿದೆ. ದಟ್ಸ್ ಓಕೆ, ಫೈನ್. ಎಲ್ಲರೂ ಬರ್ತಿದ್ದಾರೆ, ತುಂಬ ಖುಷಿ ಆಗ್ತದೆ. ಬಿಕಾಸ್ ಆಲ್ಮೋಸ್ಟ್ ತುಂಬ ದಿನಗಳಾದಮೇಲೆ ನಮ್ಮ ಮನೇಲಿ ಇವತ್ತು ಒಂದು ಗೆಟ್ ಟುಗೆದರ್ ಫಂಕ್ಷನ್ ಆಗ್ತಿದೆ ಅಂತಲೇ ಅನ್ಬೋದು. ಸೊ ಅಕ್ಕ ಬಾವ ಇಲ್ಲ, ಹೊರಗೆ ಹೋಗಿದ್ದಾರೆ ಮಕ್ಕಳನ್ನ ಕರ್ಕೊಂಡು. ಸೊ ಅವ್ರು ಬರಬೇಕು. ಆ್ಯಂಡ್ ಇದ್ರ ಮಧ್ಯದಲ್ಲಿ ನಾನು ಇವತ್ತು ಮಂಗಳವಾರ ಸಂಕಷ್ಟ ಇರೋದ್ರಿಂದ ನಾನು ಉಪವಾಸ ಇದ್ದೆ. ಆ್ಯಂಡ್ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಕೇಕ್ ತರೋಣ. ಸೊ ಕೇಕ್ ತೊಗೊಂಡು ಬಂದುಬಿಡ್ತೀನಿ. ದಟ್ ಈಸ್ ವಾಟ್ ಡೆಕೋರೇಷನ್ ನಡೀತಿದೆ ಹೊರಗಡೆ, ತೋರಿಸ್ತೀನಿ ಹೇಗೆ ಅಂತ. ಆ್ಯಂಡ್ ಬಟ್ ಫೈನಲ್ ಲುಕ್ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನಾನೇನು ಪೂರ್ತಿ ಇನ್ನೂ ರೆಡಿ ಆಗಿಲ್ಲ, ಜಸ್ಟ್ ಫೇಸ್ ಒಂದು ಲೈಟಾಗಿ ಮಾಡ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ವೀಡಿಯೋನ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಜಾಸ್ತಿನೇ ಆಗೋಯ್ತಲ್ಲ. ದಟ್ಸ್ ಓಕೆ. ನಾನು ಅಂದೆ ಮಳೆ ಬರ್ತಿರೋ ಕಾರಣ ನಮ್ಮ ಭಾವನ ಜೊತೆ ಕಾರಲ್ಲಿ ಹೋಗ್ತಿದ್ದೀನಿ ಕೇಕ್ ತರಕ್ಕೆ. ಸೊ ಕೇಕ್ ತೊಗೊಂಡು ಬರೋಣ. ಓಕೆ, ವಾಟ್ ಈಸ್ ದ್ಯಾಟ್? ಫೋನ್ ಬೇಡ, ಟಿವಿ ಹಾಕ್ತೀನಿ, ಬಂದು ನೋಡು. ಸಾಕ್ಬೇಕಂತ ಮಳೆ ನಿಂತಿದೆ. ಡೆಕೋರೇಷನ್ ಬೈ ತುಂಬ ಗ್ರ್ಯಾಂಡ್ ಆಯಿತು ಅನ್ಕೋತೀನಿ. ರತು ಹಾಯ್. ಓಕೆ, ಲೆಟ್ ಮೀ ಶೋ. ನಮ್ಮ ಅಕ್ಕ ನಮ್ಮ ಯಾರಿಗೂ ತೋರಿಸಿರ್ಲಿಲ್ಲ. ಆ್ಯಂಡ್ ಇಷ್ಟು ಒಂದು ವರ್ಷದಿಂದ ಅವಳು ಇದು ಮಾಡಿರಲಿಲ್ಲ, ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ವಿಡಿಯೋ ಮುಂದೆ. ಬಟ್ ಇವತ್ತು ಅವನ ಮಗನ ಬರ್ಡೇ ದಿನ ವಿಡಿಯೋಗೆ ಬರ್ತಾಳಂತೆ. ದಿವ್ಯಾ, ಹಾಂ, ಇದು ಲವಿತ್ತು. ದಿಸ್ ಈಸ್ ದಿ ಬರ್ಡೇ ಡೆಕೋರೇಷನ್. ಇಲ್ಲಿ ಬರೀ ರತನ್ಗೆ ಅಂತ ಬರ್ಡೇ ಮಾಡಿರೋದು. ಜೊತೆಗೆ ನಮ್ಮ ಅಮ್ಮನೂ ನಿಲ್ಲಿಸ್ತೀವಿ. ಮೈ ಮಮ್ಮಿ ಲವಿತ್ ಹಾಂ, ನಿಂದು ಹೊಸ ಹೆಸರು ನಾಮಕರಣ ಹೇಳೋಣ. ಇವನು ಒಂದು ಏನು ಮಾಡ್ದ, ಅವ್ನ ಬರ್ಡೇ ದಿನ ನಾವೆಲ್ಲ ಸುಮ್ಮನೆ ಇದ್ವಿ. ಏನಂತಿದ್ವಿ ಅವನಿಗೆಲ್ಲ ನಾವೆಲ್ಲ? ಅವನಿಗೆ ನಾವು ಲಿಟ್ರಲಿ ಅವನೇ ಲೇಬಲ್ ಹಾಕ್ಕೊಂಡ ವೆಜ್ ಕುರ್ಮಾ ಅಂತೆ ಅವನು ಅಂತ. ಏನಾಯ್ತು ಗೊತ್ತಾ, ನಾವು ಒಂದು ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ಅವರು
ವೆಜ್ ಕುರ್ಮಾ ಕುರ್ಮಾ ಅಂತ ಬರೆದ್ಬಿಟ್ಟಿದ್ರು. ಆವಾಗ ಲವಿತ್ ನಮ್ಮ ಮಮ್ಮಿ ಹತ್ರ ಓಡ್ ಬಂದ್ಬಿಟ್ಟು ಮಮ್ಮಿ ಅಲ್ಲಿ ವೆಜ್ ಕುರ್ಮಾ. ಸರಿ ಓಕೆ. ಇಲ್ಲಿ ಅಮ್ಮ ಮಗ ರೆಡಿ ಇದ್ದಾರೆ. ಅವ್ರದ್ದು ಫೋಟೋ ಶೂಟ್ ಮಾಡ್ಬಿಡೋಣ ಫಸ್ಟು. ಕೆಲಸ ಫ್ಯಾನ್ ಆಫ್ ಮಾಡ್ಬಿಡ್ಲಾ? ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮಮ್ಮಿ. ಇವತ್ತಿಂದ ಅಫಿಷಿಯಲ್ ಬರ್ಡೇ ಕಟ್ ಮಾಡಿ ಇವತ್ತು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಲತಮ್ಮ ಗೌರಮ್ಮ ಏನ್ ನಿಮ್ಗೆ ಏನಂತಿಲ್ಲ ಮನೆಯವರು? ಹ್ಯಾಪಿ ಬರ್ಡೇ. ಸರಿ ಸರಿ ಕೊಡಿ ಕೊಡಿ. ಮಗುನಂತೆ ಚಿಕ್ಕಮಗಳೂರು ಹೋಗಿ ಬಂದ್ರಾ? ಚಿಕ್ಕಮಗಳೂರು ಕಾಫಿ ಹ್ಯಾಪಿ ಬರ್ಡೇ. ಫುಲ್ ಇಷ್ಟೇ ಗೊತ್ತಾಯ್ತು ನನಗೆ. ನನ್ನ ಮಗಳಿಗೆ ಫೋನ್ ಮಾಡಿದೆ ಹೇಳಿದ್ರು. ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ನೈಟ್. ಫುಲ್ ಜಾಸ್ತಿನೇ ಐತೆ, ಕಮ್ಮಿ ಅಲ್ಲ. ಸರಿ ಮಾತ್ರ ಬರೀ ಟೇಸ್ಟಿ ಕೊಟ್ಬಿಟ್ಟು ನಮಗೆಲ್ಲ ಆರ್ಡಿನರಿ ಕೇಕ್ ಕೊಡ್ತಿದ್ದೀವಿ. ಆಂಟಿ ನಿಂತ್ಕೊಳ್ಳಿ. ಸರಿ ಹಾಯ್. ಏಯ್ ಇಲ್ಲಿ ನೋಡ್ಬೇಕು ಇವಾಗ. ನೀವು ಅಜ್ಜಿ ಮೊಮ್ಮಗಳು ಆ ಕಡೆ ಈ ಕಡೆ ನೋಡ್ತೀರಾ? ಇಲ್ಲಿ ನೋಡಿ. ಚೆರಿ ಹಾಯ್. ಹಾಂ ಮನೇಲಿ ರತು ಇಲ್ಲಿ ಹಾಯ್ ಕೊಟ್ಟೆ ಮಾಡ್ಕೋ. ಮುದ್ದು ಹಾಯ್. ಹಾಯ್ ಬೇಬಿ. ಹಾಯ್ ಫ್ರೆಂಡ್ಸ್ ಅಲ್ಲ ಕಂದ. ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ಪು. ಲೈಟಾಗಿ ಹೊಡಿತಾ ಇತ್ತು ಕಣ ಹಿಂದಗಡೆ. ಆಂಟಿ ವಿಡಿಯೋ ನಿಮ್ಮ ಫ್ರೆಂಡ್ ಬರ್ಡೇ. ಇನ್ನು 4 ದಿನಕ್ಕೆ ಅವ್ರ ಬರ್ಡೇ. 4 ದಿನಕ್ಕೆ 4 ಡೇಸು. ಅವಾಗ ಮತ್ತೆ ಮಾಡೋಣ. ನೈಸ್.